Hello everyone, welcome to Sanmarga classes. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಎಲ್ಲಾ ಪೂರಕ ಕೋನಗಳು ಸರಳ ಯುಗ್ಮಗಳನ್ನ ರೂಪಿಸುತ್ತವೆ. ಈ ಹೇಳಿಕೆ ಸರಿಯೇ? ಸೊ ಇಲ್ಲಿ ಎಲ್ಲಾ ಪೂರಕ ಕೋನಗಳು ಸರಳ ಯುಗ್ಮಗಳನ್ನ ರೂಪಿಸುತ್ತವೆ ಅನ್ನೋದು ಈ ಹೇಳಿಕೆ ತಪ್ಪು. ಓಕೆ, ಸೊ ಇದು ತಪ್ಪು. ಸೊ ಯಾಕಂದ್ರೆ ಇಲ್ಲಿ ಪೂರಕ ಕೋನಗಳು ಅಂದ್ರೆ ಸೊ ಏನಾಗಿರ್ಬೇಕು, ಎರಡು ಕೋನಗಳು ಇವುಗಳ ಮೊತ್ತ ಏನಾಗಿರ್ಬೇಕು, 180 ಡಿಗ್ರಿ ಆಗಿರ್ಬೇಕು. ಸೊ ಪಕ್ಕ ಪಕ್ಕದಲ್ಲೇ ಇರ್ಬೇಕು ಅಂತ ಇಲ್ಲ. ಸೊ ಸರಳ ಯುಗ್ಮ ಅಂದ್ರೆ ಏನು? ಪಕ್ಕ ಪಕ್ಕದಲ್ಲೇ ಇರುವಂತಹ ಕೋನಗಳ ಮೊತ್ತ 180 ಡಿಗ್ರಿ ಆಗತ್ತೆ ಅಂದ್ರೆ ಆಗ ಮಾತ್ರ ನಾವೇನ್ ಹೇಳ್ಬೋದು, ಇದು ಸರಳ ಯುಗ್ಮ ಅಂತ ಹೇಳ್ಬೋದು. ಸೊ ಸಪೋಸ್ ಏನಾದ್ರೂ ಈ ರೀತಿಯಲ್ಲಿ ಕೋನ ಬಂತು, ಸೊ ಈ ಕೋನ ಮತ್ತು ಈ ಕೋನದ ಮೊತ್ತ ಎರಡು ಸೇರಿ 90 + 90 ಇದೆ ಅಂತ ಆದ್ರೆ ಈ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಯ್ತಂದ್ರೆ ಸೊ ಈ ಎರಡು ಕೋನಗಳು ಪೂರಕ ಕೋನಗಳು ಅಂತ ಹೇಳ್ತೇವೆ ನಾವು. ಓಕೆ, ಸೊ ಹಾಗಾಗಿ ಇಲ್ಲಿ ಎಲ್ಲಾ ಪೂರಕ ಕೋನಗಳು ಸರಳ ಯುಗ್ಮ ಕೋನಗಳಾಗತ್ತೆ ಅಂತ ಹೇಳಿಕೆ ತಪ್ಪು. ಓಕೆ, ಥ್ಯಾಂಕ್ ಯು. Hello everyone, welcome to ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಇದು 2 ಅಂಕದ ಪ್ರಶ್ನೆಗಳು. ಚಿತ್ರದಲ್ಲಿ ಕೋನ 2 = 130 ಡಿಗ್ರಿ ಮತ್ತು ಕೋನ 5 = 50 ಡಿಗ್ರಿ ಆದರೆ ಎಂ ಸಮಾಂತರ ಎಲ್ ಆಗಿರುತ್ತದೆಯೇ ಅಥವಾ ಇಲ್ಲವೇ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡು. ಸೊ ಇಲ್ಲಿ ದತ್ತ, ಸೊ ಇಲ್ಲಿ ಎಂ ಸಮಾಂತರ ಎನ್ ಆಗಿದೆ. ಸೊ ದತ್ತ ಏನ್ ಹೇಳಿ, ಕೋನ 2 = 130 ಡಿಗ್ರಿ ಇದೆ. ಸೊ ಅದೇ ರೀತಿ ಕೋನ 3 ಕೂಡ ಏನಾಗತ್ತೆ ಹೇಳಿ, 30 ಡಿಗ್ರಿನೇ ಆಗಿರತ್ತೆ. ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನ ಆಗತ್ತೆ, ಶೃಂಗಾಭಿಮುಖ ಕೋನ. ಓಕೆ, ಸೊ ಇಲ್ಲಿ ಕೋನ 3 + ಕೋನ 5 = ಏನ್ ಹೇಳಿ, 180 ಡಿಗ್ರಿ ಆಗಿರ್ಬೇಕು. ಓಕೆ, ಸೊ ಕೋನ 3 + ಕೋನ 5 ಅಂತರ್ಕೋನಗಳು. ಸೊ ಇವುಗಳ ಮೊತ್ತ 180 ಡಿಗ್ರಿ ಆಗಿರ್ಬೇಕು. ಓಕೆ, ಸೊ ಹಾಗಾಗಿ ಕೋನ 3 ಎಷ್ಟು, 130 ಡಿಗ್ರಿ ಪ್ಲಸ್ ಕೋನ 5 50 ಡಿಗ್ರಿ. ಸೊ ಏನಾಯ್ತು ಹೇಳಿ, 180 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಛೇದಕ ಒಂದೇ ಬದಿಯ ಆಂತರಿಕ ಕೋನಗಳು ಇವುಗಳ ಮೊತ್ತ ಏನು, 180 ಡಿಗ್ರಿ ಆಗಿರ್ಬೇಕು. ಸೊ ಹಾಗಾಗಿ ಏನು, ಈ ಅಂಶಗಳು ಟ್ರೂ ಆಗ್ತಾ ಇರೋದ್ರಿಂದ ಎಂ ಸಮಾಂತರ ಎನ್ ಆಗತ್ತೆ. ಓಕೆ, ಥ್ಯಾಂಕ್ ಯು.